ಅಕ್ಕ ತಂಗಿರ ಹೊಂಡ ಅಂದರೆ ರಾಜರಿಗೆ ಇಬ್ಬರು ಹೆಂಡತಿರ್ತಾರೆ, ಪದ್ಮನಾಗತಿ ಬಂಗಾರಮ್ಮನಾಗತಿ ಅಂತ. ಆ ಇಬ್ಬರು ಹೆಂಡತಿಗೋಸ್ಕರ ಸೇರಿಸಿಟ್ಟಿರ್ತಾರೆ ಅಕ್ಕ ತಂಗಿ ಹೊಂಡಕ್ಕೆ, ಪದ್ಮನಾಗತಿ ಬಂಗಾರಮ್ಮನಾಗತಿ ಅಂತ. ಕೆಲವು ದೇವಸ್ಥಾನ ಕಾಣ್ತಾರೆ ನೋಡಿ, ಕಾಶಿ ವಿಶ್ವನಾಥ ದೇವಸ್ಥಾನ ಇದೆ, ಅದು ಕಾಶಿ ವಿಶ್ವನಾಥ ದೇವಸ್ಥಾನ ಇದೆ. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಮೇಲೆ ತುಂಗಭದ್ರೇಶ್ವರ ಇದೆ, ಅಲ್ಲಿ ಮೇಲೆ ಅದು ತುಂಗಭದ್ರೇಶ್ವರ ಇದೆ. ಶಿವಲಿಂಗ ಎಲ್ಲ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ಮೇಲ್ಭಾಗದಲ್ಲಿ ವೇಣುಗೋಪಾಲ ಸ್ವಾಮಿ ಇದೆ, ಕೃಷ್ಣಂದು. ಅಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ. ಆ ಬಿಗ್ ರಾಕ್ ಇದೆಯಲ್ಲ, ಎಕೋ ರಾಕ್ ಅಂತ, ಪ್ರತಿಧ್ವನಿ ಕಲ್ಲು ಬಂಡೆ ಅಂತ ಹೇಳ್ತಾರೆ. ಇವೆಲ್ಲ ಬತೇರಿಯ ಬುರ್ಜುಗಳು. ಅದು ನೆಲ್ಲಿಕಾಯಿ ಸಿದ್ದಪ್ಪನ ಬೆಟ್ಟ ಇದೆ, ಮೇಲೆ ತುಪ್ಪದ ಕೊಳದ ಬೆಟ್ಟ. ಅದರ ಗ್ಯಾಪಲ್ಲಿ ರಾಜನ ಅರಮನೆ ಆವರಣ ಇದೆ. ಗ್ಯಾಪ್ ಏನಾಗಿದೆ, ಗ್ಯಾಪಲ್ಲಿ ರಾಜನ ಅರಮನೆ ಆವರಣಗಳು, ಅಲ್ಲಿ ನೋಡಿದ ಕೆಳಗಡೆ ಮಣ್ಣಿನ ಗೋಡೆಗಳು, ಟಂಕ್ಷಲೆ, ಆ ಥರ ಎಲ್ಲ ಮಣ್ಣಿನಿಂದ ನಿರ್ಮಾಣ ಮಾಡ್ತಕ್ಕಂಥ ಮಣ್ಣಿನ ಗೋಡೆಗಳದಾವೆ ಅಷ್ಟೇ. ಕೋಟೆಯ ಮಧ್ಯಭಾಗ ಇದು. ಶತ್ರುಗಳು 7 ಸುತ್ತಿನ ಕೋಟೆಯನ್ನು ಪ್ರವೇಶ ಆಗಿ ಒಳಗಡೆ ಎಂಟ್ರಿ ಕೊಟ್ಟರೂ ಸಹಿತ ರಾಜರ ಅರಮನೆ ಎಲ್ಲೇನು ಗೊತ್ತಾಗಲ್ಲ. ಹಾಗಾಗಿ ಕೋಟೆಯ